ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋ ಸ್ಪೆಷಲಿ ಯಾರು ಈ ಬಾರಿಯ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರ, ಸೊ ಈ ಬಾರಿ ಅಟೆಂಪ್ಟ್ ಅನ್ನು ಕೊಡಬೇಕು ಅನ್ಕೊಂಡಿದ್ರ ಅವರಿಗೆ, ಅಂಡ್ ಯಾರು ಇನ್ನೂವರೆಗೂ ಕೂಡ ನೋಟಿಫಿಕೇಶನ್ ನೋಡೇ ಇಲ್ಲ, ನೋಟಿಫಿಕೇಶನ್ ಓದೇ ಇಲ್ಲ ಅಂತ ಅನ್ನೋರು ದಯವಿಟ್ಟು UPSC ವೆಬ್ಸೈಟ್ಗೆ ಹೋಗಿ ಫಸ್ಟ್ ನೋಟಿಫಿಕೇಶನ್ ಅನ್ನ ಓದ್ಕೊಳ್ಳಿ. ಅಂಡ್ ವರ್ಷದಿಂದ ವರ್ಷಕ್ಕೆ UPSC ಪರೀಕ್ಷೆಗೆ ಕಾಂಪಿಟೇಷನ್ ಎಷ್ಟು ಹೆಚ್ಚಾಗ್ತಾ ಇದೆಯೋ ಅಷ್ಟೇ ಈ ಅರ್ಜಿ ಸಲ್ಲಿಸುವ ವಿಧಾನ ಆಗಿರ್ಬೋದು, ಪರೀಕ್ಷೆ ಕೂಡ ತುಂಬಾ ಕಠಿಣ ಆಗ್ತಾ ಇದೆ. ಅಂಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಕಳೆದ ಬಾರಿ ಗೊತ್ತಿದೆ ನಿಮ್ಗೆ ಹೆಂಗಿತ್ತು ಪರದಾಟ ಅಂತ. OTR ಅಂಡ್ ಈ ಬಾರಿ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಅಂತೇಳಿ ಮತ್ತೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದ್ರ ಜೊತೆ ಒಂದಿಷ್ಟು ಬೇರೆ ಬೇರೆ ಪ್ರೊಸೀಜರ್ಸ್ ಕೂಡ ಬದಲಾವಣೆ ಮಾಡಿದ್ದಾರೆ. ಸೊ ಏನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಈ ಬಾರಿ UPSCಯಲ್ಲಿ ಒಂದು ಬೆಸ್ಟ್ ನಮಗೆ ಅದನ್ನ ಸ್ವಾಗತ ಮಾಡುವಂತ ಒಂದು ಬದಲಾವಣೆ ಅಂತಂದ್ರೆ, ಈಗ ಆಲ್ರೆಡಿ ಯಾರು IAS ಅಥವಾ FS ಬೇರೆ ಬೇರೆ ಹುದ್ದೆಗಳಿಗೆ ಆಯ್ಕೆ ಆಗಿರ್ತಾರೆ ಅಥವಾ ಆಲ್ರೆಡಿ ಸೇವೆಯಲ್ಲಿ ಇರ್ತಾರೆ ಅಂಥವ್ರು ಮತ್ತೆ ಪರೀಕ್ಷೆ ಬರೆಯೋದಕ್ಕೆ ಅವ್ರಿಗೆ ಈ ಬಾರಿ ಅಟೆಂಪ್ಟ್ ಕೊಡೋದಕ್ಕೆ ಅವಕಾಶ ಇಲ್ಲ. ಅಂಡ್ IPS ಆಗಿದ್ರು ಕೂಡ ಅಗೇನ್ ಮತ್ತೆ ಪರೀಕ್ಷೆ ಬರೆಯುವಾಗ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ರು. ಇದರಿಂದ ಒಂದು ರೀತಿ ಬೆಟರ್. ಬಟ್ ಅದರ ಜೊತೆ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಒಂದಿಷ್ಟು ತುಂಬಾ ಕಠಿಣತೆ ಇದೆ. ನೋಡಿ, ನಮ್ಮ ಕರ್ನಾಟಕದವರು ಎಸ್ಪೆಷಲಿ ನಮ್ಮ ಕನ್ನಡ ಮೀಡಿಯಂ ಆಸ್ಪಿರೆಂಟ್ಸ್ ಅಂತೂ ಹೆಚ್ಚಿನದಾಗಿ UPSC ಇರಲಿ ಕೇಂದ್ರ ಸರ್ಕಾರದ ಪರೀಕ್ಷೆಗಳ ಗೊಡವೆಗೆ ಹೋಗಲ್ಲ. ಕಾರಣ ಮೊದಲನೇದಾಗಿ ಮಾರ್ಗದರ್ಶನದ ಕೊರತೆ, ಅಂಡ್ ಇನ್ನೊಂದು ನಾವು ಸೇವೆ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಅನ್ನುವಂಥ ಆಸೆ ಆಕಾಂಕ್ಷೆಗಳು ಕೆಲವರಿಗೆ ಇರುತ್ತೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿದೆ, ನಾರ್ತ್ ಇಂಡಿಯಾದವರು ಹೆಚ್ಚು ಕಾಂಪಿಟೇಷನ್ ಕೊಡ್ತಾರೆ UPSCಯಲ್ಲಿ. ನಮಗೆ ಕನ್ನಡದಲ್ಲಿ ಪ್ರಿಲಿಮ್ಸ್ ಅಂತೂ ಬರೆಯೋದಕ್ಕೆ ಅವಕಾಶ ಇಲ್ಲ, ಬಟ್ ಮುಖ್ಯ ಪರೀಕ್ಷೆ ಬರೀಬಹುದು, ಅದು ಕಾಮನ್ ಆಗಿ ಎಲ್ಲರಿಗೆ ಗೊತ್ತಿರುವಂಥದ್ದು. ಸಂದರ್ಶನ ಕೂಡ ಕನ್ನಡದಲ್ಲಿ ಕೊಡಬಹುದು. ಬಟ್ ಈ ಬಾರಿ ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ರ ನೋಡಿ, ದಯವಿಟ್ಟು ಸ್ವಲ್ಪ ಬದಲಾವಣೆಗಳಿದೆ, ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಪ್ರತಿ ಬಾರಿ ಅಪ್ಲಿಕೇಶನ್ ಹಾಕುವಾಗ ಒಂದೊಂದು ರೀತಿ ಇರ್ತಿತ್ತು. ಕಳೆದ ಬಾರಿ ನಿಮ್ಗೆ ಗೊತ್ತಿದೆ, ಫೋಟೋ ಅಪ್ಲೋಡ್ ಮಾಡುವಾಗ ಫೋಟೋ ಮೇಲೆ ಆ ಒಂದು ನೋಟಿಫಿಕೇಶನ್ಗಿಂತ ಸ್ವಲ್ಪ ಅಂದ್ರೆ ಒಂದು ವಾರ ಬಿಫೋರ್ ಅಥವಾ ನೋಟಿಫಿಕೇಶನ್ ಆದ್ಮೇಲೆ ನೀವು ಫೋಟೋ ತೆಗೆಸ್ಕೊಂಡ್ರೆ ಅದರಲ್ಲಿ ಡೇಟ್ ಇರಬೇಕಿತ್ತು. ಡೇಟ್ ಅನ್ನ ಫೋಟೋದಲ್ಲಿ ವಿತ್ತಿದ್ರೆ ಅಪ್ಲೋಡ್ ಮಾಡಬೇಕಿತ್ತು. ಅದೇನು ಸಮಸ್ಯೆ ಇರ್ತಲ್ಲ. ಸಿಗ್ನೇಚರ್ ಕೂಡ ಅಷ್ಟೇ, ಒಂದು ಬಾರಿ ಜಸ್ಟ್ ಸಿಗ್ನೇಚರ್, ಒಂದು ವೈಟ್ ಪ್ಲೇನ್ ಪೇಪರ್ ಅನ್ನು ಒಂದು ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಿದ್ವಿ. ಬಟ್ ಈ ಬಾರಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮೆಥಡ್ ಅಲ್ಲೂ ಕೂಡ ಬದಲಾವಣೆ ತಂದಿದ್ದಾರೆ. ಅಂದ್ರೆ ಫೋಟೋ ಅಪ್ಲೋಡ್ ಮಾಡೋದಾಗ ನೀವು ಅದ್ರ ಮೇಲೆ ಡೇಟ್ ಗೀಟ್ ಏನೋ ಅವಶ್ಯಕತೆ ಇಲ್ಲ, ನಾರ್ಮಲ್ ಫೋಟೋವನ್ನೇ ಹಾಕ್ಬೋದು. ಬಟ್ ಫೋಟೋ ಹಾಕೋ ಸಮಯದಲ್ಲಿ ನಿಮಗೆ ಲೈವ್ ಫೋಟೋ ಅಂದ್ರೆ ಲೈವ್ ಫೋಟೋ ಕ್ಯಾಮ್ರಾ ಆನ್ ಮಾಡಿ ಲೈವ್ ಆಗಿ ಒಂದು ಫೋಟೋವನ್ನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಬಹಳಷ್ಟು ಜನ ನೋಡಿದ್ರು ಇಲ್ವೋ ಗೊತ್ತಿಲ್ಲ, ನೋಟಿಫಿಕೇಶನ್ ಸರಿಯಾಗಿ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು ಸಿಗ್ನೇಚರ್ ವಿಷಯದಲ್ಲಿ, ನೀವು ಒಂದು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ರಿ ನಾರ್ಮಲ್ ಆಗಿ ಎಲ್ಲ ಪರೀಕ್ಷೆಗಳು, ನಿಮ್ಮ ಸ್ಟೇಟ್ ಎಕ್ಸಾಮ್ಸ್ಗೂ ಗೊತ್ತಿದೆ ನಿಮಗೆ, ಒಂದು ಪ್ಲೇನ್ ಪೇಪರ್ ಅಲ್ಲಿ ನಿಮ್ಮ ನಾರ್ಮಲ್ ಆಗಿ ಒಂದು ಸಿಗ್ನೇಚರ್. ಬಟ್ ಈ ಬಾರಿ UPSCಗೆ ಅರ್ಜಿ ಹಾಕೋರು ಪ್ಲೇನ್ ಪೇಪರ್ ಮೇಲೆ ನೀವು 3 ಸಿಗ್ನೇಚರ್ ಅಂದ್ರೆ 1 by 1 ಒಂದಾದ್ಮೇಲೆ ಒಂದು 3 ಸಿಗ್ನೇಚರ್ನ ಮಾಡಿ ಅಪ್ಲೋಡ್ ಮಾಡ್ಬೇಕು. ಕಾರಣ ಇಷ್ಟೇ, ನಿಮ್ಗೆ ಗೊತ್ತೇ ಇದೆ UPSCಯಲ್ಲಿ ಈ ಹಿಂದೆ ಹಲವಾರು ಬಾರಿ ಫೇಕ್ ಸರ್ಟಿಫಿಕೇಟು, ಫೇಕ್ ಇನ್ಫಾರ್ಮೇಶನ್ ಕೊಟ್ಟು, ಡಾಕ್ಯುಮೆಂಟ್ಸ್ ಕೊಟ್ಟು ಎಲ್ಲ ಸೆಲೆಕ್ಷನ್ ಆಗಿ ಎಲ್ಲ ದೊಡ್ಡ ಅದು ಗಲಾಟೆನೇ ಆಗೋಗಿದೆ, ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿದೆ. ಅದಕ್ಕಾಗಿ UPSC ಎಚ್ಚೆತ್ಕೊಂಡು ಕಳೆದ ವರ್ಷದಿಂದ ತುಂಬಾ ಡೀಟೇಲ್ಡ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ತೆಗೆದುಕೊಳ್ತದೆ. ಈ ಹಿಂದೆ ಎಲ್ಲ ಸಿಂಪಲ್ ಆಗಿತ್ತು ಅಪ್ಲಿಕೇಶನ್ ಹಾಕುವಂತ ವಿಧಾನ, ಬಟ್ ಈಗ ತುಂಬಾ ಡೀಟೇಲ್ಡ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಮಿನಿಮಮ್ 1 ಗಂಟೆ 1.5 ಗಂಟೆ ಬೇಕಾಗುತ್ತೆ ಒಂದು ಅಪ್ಲಿಕೇಶನ್ ಫಿಲ್ ಮಾಡಕ್ಕೆ. ಅಂಡ್ ಸರ್ವರ್ ಏನು ಸಮಸ್ಯೆ ಇಲ್ಲ ಅಂದ್ರೆ ಅಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ದಯವಿಟ್ಟು ಯಾರು ನಮ್ಮ ಕರ್ನಾಟಕದ ಆಸ್ಪಿರೆಂಟ್ಸ್ ಇದ್ರೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ತುಂಬಾ ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕಿ. ಫೋಟೋ, ಸಿಗ್ನೇಚರ್, ನಿಮ್ಮ ಯೂನಿವರ್ಸಲ್ ರಿಜಿಸ್ಟ್ರೇಷನ್, ಒಂದು ಬಾರಿಯಲ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ನೀವು ಕರೆಕ್ಟ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್, ನೇಮು, ಫಾದರ್ ನೇಮ್, ಮದರ್ ನೇಮ್ ಎಲ್ಲ ಕರೆಕ್ಟ್ ಆಗಿ ಹಾಕ್ಬೇಕು. SLC ರಿಜಿಸ್ಟ್ರೇಷನ್ ಅಲ್ಲಿ ಏನಾದ್ರು ಒಂದು ಬಾರಿ ಲಾಕ್ ಆಯ್ತು ಅಂದ್ರೆ ಮತ್ತೆ ಚೇಂಜ್ ಮಾಡೋ ಅವಕಾಶ ಇಲ್ಲ. ಅಂಡ್ ಇನ್ನೊಂದು, ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅದು ಯಾವುದೋ ಆಪ್ಷನ್ ಇಲ್ಲ. ಅಂಡ್ ವಿಡ್ರಾ ಮಾಡ್ಕೊಳ್ಳೋಕೆ ಅಪ್ಲಿಕೇಶನ್ ಅವಕಾಶ ಇಲ್ಲ. ಒಂದು ಬಾರಿ ನೀವು ಅಪ್ಲೈ ಮಾಡಿದ್ರಿ ಅಂದ್ರೆ ಮುಗೀತು. ಸೊ ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಅನ್ನ ಹಾಕಿ, ನೆಗ್ಲೆಕ್ಟ್ ಅಂತೂ ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ಒಂದು ಅಟೆಂಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. UPSC ಅನ್ನೋದು ಬೇರೆ ಎಕ್ಸಾಮ್ಸ್ಗಳ ರೀತಿ ಅಲ್ಲ, ಅಟೆಂಪ್ಟ್ಗಳು ಇರೋದೇ, ಅದರಲ್ಲಿ GMಗೆ ಇರೋದು 6 ಅಟೆಂಪ್ಟ್ಸ್, OBCಗೆ 9, ಇನ್ನು SC/ST ಅಭ್ಯರ್ಥಿಗಳಿಗೆ ಅನ್ಲಿಮಿಟೆಡ್ ಇರುತ್ತೆ. ಸೊ ಅದಕ್ಕೆ GM ಕ್ಯಾಂಡಿಡೇಟ್ಸ್ ಮಾತ್ರ ತುಂಬಾ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕು. ಅಂಡ್ ಇದನ್ನ ಅದೃಷ್ಟದ ರೀತಿ ಏನೋ ನೋಡೋಣ ಬರೆಯೋಣ ಅನ್ನೋಂಥದ್ದಲ್ಲ. ಪ್ರಿಪ್ರೇಷನ್ ಇದ್ರೆ, ಸಂಪೂರ್ಣವಾಗಿ ತಯಾರಿದ್ರೆ ಮಾತ್ರ ಪರೀಕ್ಷೆಗೆ ಅರ್ಜಿಯನ್ನು ಹಾಕಿ. UPSC ಅನ್ನುವಂಥದ್ದು ನಿಮಗೆ ಗೊತ್ತಿದೆ, ಹಿಂದೆ CSAT ಇಲ್ಲದೆ ಇದ್ದಾಗ ಯಾವ ರೀತಿ ಇತ್ತು, CSAT ಬಂದ ಮೇಲೆ ಯಾವ ರೀತಿ ಆಗಿದೆ, ಅಂಡ್ ಸದ್ಯ ಕಾಂಪಿಟೇಷನ್ ಹೆಂಗಿದೆ ಅಂತೇಳಿ. ತುಂಬಾ ವ್ಯಾಲ್ಯೂಯಬಲ್ ಎಕ್ಸಾಮ್ ನಮ್ಮ ಇಂಡಿಯಾದಲ್ಲಿ, ಪ್ರೆಸ್ಟೀಜಿಯಸ್ ಎಕ್ಸಾಮ್. ಸೊ ಅದಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡಿದಂತ, ಎಫರ್ಟ್ ಹಾಕಿದಂತ ಕ್ಯಾಂಡಿಡೇಟ್ಸ್ ಇರ್ತಾರೆ. ಅದು ಒಂದು ರೀತಿ ಬೆಟರ್. ಅಪ್ಲಿಕೇಶನ್ ಹಾಕೋ ವಿಧಾನ ಟಫ್ ಆಗ್ತಾ ಇರೋದು
ಆ್ಯಂಡ್ ಈ ರೀತಿ ಕಂಪ್ಲೀಟ್ ಡೀಟೇಲ್ಸನ್ನು ಮೊದಲೇ ತೆಗೆದುಕೊಳ್ತಾ ಇರೋದು ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಆಲ್ಮೋಸ್ಟ್ ಫಿಲ್ಟರ್ ಮಾಡ್ಬೋದು ಆ್ಯಂಡ್ ಕಾಂಪಿಟೇಷನ್ ಕೂಡ ಒಂದಿಷ್ಟು ರೆಡ್ಯೂಸ್ ಆಗುತ್ತೆ. ಕೆಲವು ನಕಲಿ ವೀರರ ಆವಡಿಗಳು ಇದರಲ್ಲಿ ಕಮ್ಮಿ ಮಾಡ್ಬೋದು. ಈ ರೀತಿ ಎಲ್ಲ ಒಂದಿಷ್ಟು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಬಟ್ ನೋಡಿ, ಅಪ್ಲಿಕೇಶನ್ ಹಾಕುವಾಗ ಫೋಟೋ, ಸಿಗ್ನೇಚರ್, ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ತುಂಬುವಾಗ ಎಲ್ಲವೂ ತುಂಬ ಕ್ಲೀನ್ ಆಗಿರಲಿ. ಆ್ಯಂಡ್ ಏನೇ ಡೌಟ್ಸ್ ಇದ್ರು ಈ ಒಂದು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ನಿಮಗೆ ಯಾವುದೇ ಸಂದೇಹ ಇದ್ರೂ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲ ನಾನು ಡೀಟೇಲ್ಡ್ ಆಗಿ ಅಪ್ಲಿಕೇಶನ್ ಹೆಂಗೆ ಫಿಲ್ ಮಾಡೋದು ಅನ್ನೋದೊಂದು ವಿಡಿಯೋ ಮಾಡಿ ಅಂದರೆ ಕಂಪ್ಲೀಟ್ ಆಗಿ ನಾನು ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ವಿಡಿಯೋ ಮಾಡಿ ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅವಸರ ಮಾಡಬೇಡಿ. ಈಗಷ್ಟೇ ಇದು 4ನೇ ತಾರೀಕು ನೋಟಿಫಿಕೇಶನ್ ಆಗಿದೆ, 5/6. ಸೊ ಅವಸರ ಮಾಡಿ ಏನು ಮಾಡ್ಬಿಡ್ತಾರೆ ತುಂಬ ಜನ, ಬೇಗ ಬೇಗ ಅಪ್ಲಿಕೇಶನ್ ಹಾಕಬೇಕು. ಇನ್ನೊಂದು ತಪ್ಪು ಕಲ್ಪನೆ ತುಂಬ ಜನರಲ್ಲಿದೆ, ಲೇಟಾಗಿ ಅಪ್ಲಿಕೇಶನ್ ಹಾಕಿದ್ರೆ ಬೇರೆ ಸ್ಟೇಟ್ಗೆ ಹೋಗಿ ಎಕ್ಸಾಮ್ ಬರೀಬೇಕಂತೆ. ಹೌದಾ ಅಂತ? ನಮ್ಮ ಸ್ಟೇಟಲ್ಲೇ ಸೆಂಟರ್ಸ್ ಇದೆ, ಬೆಂಗಳೂರು, ಧಾರವಾಡ. ಸೊ ಅದಕ್ಕೆ ಏನೋ ವರಿ ಮಾಡ್ಕೊಳ್ಬೇಡಿ. ಅದು ಯಾವ ರೀತಿ ಬೇರೆ ಸ್ಟೇಟ್ಗೆ ಹೋಗಿ ಎಕ್ಸಾಮ್ ಬರೀಬೇಕು ಅದು ಯಾರು ಹೇಳಿದ್ರೋ ಏನೋ ಗೊತ್ತಿಲ್ಲ. ಇನ್ನೊಂದು ಆಧಾರ್ ಕಾರ್ಡ್ ಫೋಟೋ ನಮ್ಮದು ತುಂಬ ಚಿಕ್ಕವರಿರುವಾಗ ಅಪ್ಲೋಡ್ ಮಾಡಿದ್ದಿದೆ, ಅದನ್ನ ಅಪ್ಡೇಟ್ ಮಾಡಿಸ್ಬೇಕಾ, ಇಲ್ಲಾಂದ್ರೆ ರಿಜೆಕ್ಟ್ ಆಗುತ್ತೆ. ಇಂಥವು ಸಣ್ಣ ಪುಟ್ಟ ತಪ್ಪು ಕಲ್ಪನೆಯನ್ನು ತಲೆಯಿಂದ ತೆಗೀರಿ. ಫಸ್ಟ್ ಅಪ್ಲಿಕೇಶನ್ ಹಾಕುವಾಗ ಏನೂ ಮಿಸ್ಟೇಕ್ಸ್ ಇಲ್ದಂಗೆ ಸರಿಯಾಗಿ ಅಪ್ಲೈ ಮಾಡಿ, ಆಮೇಲೆ ಅವೆಲ್ಲ ಯೋಚನೆ ಅಂತ ಅದರಿಂದ ಏನು ರಿಜೆಕ್ಟ್ ಆ ಥರ UPSCಲಿ ಎಲ್ಲೂ ಕೂಡ ಹೇಳಿಲ್ಲ. ಬಟ್ ಈ ಬಾರಿ ನಿಮ್ಮ ಒಂದು ಏನು ಅಂತಂದ್ರೆ ಫೇಸ್ ಅಥೆಂಟಿಕೇಶನ್ ಅದು ಕೂಡ ಇದೆ. ಅಂದರೆ ಈ ನಮ್ಮ ಸ್ಟೇಟ್ ಎಕ್ಸಾಮ್ಸಲ್ಲಿ ಏನಿರ್ತಾ ಇತ್ತು ನೋಡಿ, ನಿಮ್ಗೆ ಗೊತ್ತಿದೆ. ಸೊ ಅದೇ ರೀತಿ UPSCಲಿ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದೆಲ್ಲ ಮಾಡ್ತಾರೆ. ಯಾರು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಅವಸರ ಮಾಡಿ ಬೇಗ ಬೇಗ ಮುಗಿಸ್ಬೇಕು ಅದೆಲ್ಲ ಏನಿಲ್ಲ. ಆ್ಯಂಡ್ ಸ್ಕೂಲ್ ಒಂದು ಕೋಡ್ ವಿಷಯದಲ್ಲೂ ಕೂಡ ಈ ಬಾರಿ ಹೊಸದಾಗಿ ಅದು ಕೇಳಿದ್ದಾರೆ. ಆ ಕೋಡ್ ಬಗ್ಗೆ ನಾನು ಸ್ಪೆಷಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ಕೋಡ್ಗಳನ್ನ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಸ್ಕೂಲ್ದು. ಸೊ ಅದನ್ನ ಹೆಂಗೆ ಅದರಲ್ಲಿ ಮೆನ್ಷನ್ ಮಾಡಬೇಕು ಏನು ಅಂತ ಕಂಪ್ಲೀಟ್ ಆಗಿ ಯಾರಿಗಾದ್ರೂ ಅಪ್ಲಿಕೇಶನ್ ಹಾಕೋ ವಿಷಯದಲ್ಲಿ ಹೆಲ್ಪ್ ಬೇಕಿದ್ರೆ ಕೇಳಿ, ಖಂಡಿತವಾಗಿ ಶೋರ್ ಮಾಡ್ತೀನಿ. ಆ್ಯಂಡ್ ಯಾರು ಈಗ ಸದ್ಯಕ್ಕೆ ಅವಸರ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಈಗಷ್ಟೇ ನೋಟಿಫಿಕೇಶನ್ ಆಗಿರೋದ್ರಿಂದ ತುಂಬ ಜನ ಅಪ್ಲೈ ಮಾಡ್ತಾ ಇರ್ತಾರೆ. ಸರ್ವರ್ ತುಂಬ ಹೆವಿ ಇರುತ್ತೆ, ಬ್ಯುಸಿ ಇರುತ್ತೆ. ಆ್ಯಂಡ್ ಕೆಲವೊಂದು ಬಾರಿ ಫೋಟೋ ಅಪ್ಲೋಡ್ ಆಗಲ್ಲ, ಸಿಗ್ನೇಚರ್ ಆಗಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ನೋಟಿಫಿಕೇಶನನ್ನು ಪಿನ್ ಟು ಪಿನ್ ಓದ್ಕೊಳ್ಳಿ. ಸುಮ್ಮನೆ ನೋಟಿಫಿಕೇಶನ್ ಓದೋದೆ ಬೇಕಾಬಿಟ್ಟಿಯಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿ ತಪ್ಪುಗಳನ್ನ ಮಾಡ್ಕೊಂಡ್ರಿ ಅಂತಂದರೆ ಎಡಿಟ್ ಆಪ್ಷನ್ ಇಲ್ಲ, ಯಾವುದೇ ರೀತಿ ಇದಿಲ್ಲ. ಸೊ ಆ್ಯಂಡ್ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ. ಇದು ಬೇರೆ ಎಕ್ಸಾಮ್ಸ್ಗಳ ರೀತಿ ಅಂತೂ ಅಲ್ವೇ ಅಲ್ಲ, ಆಯಿತಾ? UPSC CSCಗೆ ಒಂದು ವ್ಯಾಲ್ಯೂ ಇದೆ. ಬೇರೆ ಎಕ್ಸಾಮ್ಸ್ ರೀತಿ ನಾನು ಬರೀತೀನಿ ಸುಮ್ಮನೆ ಏನೋ ಪ್ರಯತ್ನ ಪಡ್ತೀನಿ ನೋಡೋಣ ಅನ್ನೋದಲ್ಲ. ತುಂಬ ಪ್ರಯತ್ನ ಮಾಡಿ ಎಫರ್ಟ್ ಮಾಡಿದರೆ ಅಟೆಂಪ್ಟ್ ಕೊಡಿ. ಒಂದು ಅಟೆಂಪ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದಂಥವ್ರು ಪರೀಕ್ಷೆಗೆ ಅಪಿಯರ್ ಆಗಿ. ಆ್ಯಂಡ್ ಈ ವರ್ಷ ಕಾಂಪಿಟೇಷನ್ ಮತ್ತೆ ಹೆಂಗಾಗುತ್ತೋ ಗೊತ್ತಿಲ್ಲ. ಕಳೆದ ಬಾರಿಗೆ ಹೋಲಿಸಿದ್ರೆ ನಿಮ್ಗೆ ಗೊತ್ತಿದೆ, ಪೋಸ್ಟರ್ಸ್ ಕೂಡ ವೇಕೆನ್ಸೀಸ್ ಕೂಡ ಕಮ್ಮಿ ಇದೆ, 933 ಇದೆ. ಸೊ ಹಂಗಾಗಿ ಈ ಬಾರಿ ಕೂಡ ಒಂದಿಷ್ಟು ಕಡಿಮೆ ಆಗ್ಬೋದೇನೋ ಕಾಂಪಿಟೇಷನ್. ಬಟ್ ನೋಡೋಣ, ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಹಾಕಿ. ಒಳ್ಳೇದಾಗಲಿ. ಧನ್ಯವಾದಗಳು.